ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬಿಗ್ಜೆ ಮಾಧ್ಯಮದ ಮುಖಾಂತರವಾಗಿ ದೇವರ ವಾಕ್ಯವನ್ನು ಕೇಳುವಂಥ ಒಂದು ಕೃಪೆಯ ಸಮಯ, ಅಮೂಲ್ಯವಾದ ಸಮಯವನ್ನು ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮ ಹೃದಯವನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಬಿತ್ತಲ್ಪಡುವ ಬೀಜವು ಅದು ಫಲವತ್ತವಾದ ಭೂಮಿಯಲ್ಲಿ ಬಿದ್ದು ಅದು ಫಲವನ್ನು ಕೊಡುವಂತೆ ನಮ್ಮ ಜೀವಿತವನ್ನು ದೇವರಿಗೆ ಅರ್ಪಿಸಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೂ ಮಹೋನ್ನತನಾದಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಘನವುಳ್ಳ ನಾಮದಲ್ಲಿ ನಿನ್ನ ಸಮ್ಮುಖಕ್ಕೆ ನಾವು ಬರುವಂಥ ಈ ಕೃಪೆಯ ಸಮಯ ನಮಗೆ ನೇಮಕ ಮಾಡಿಕೊಟ್ಟದಕ್ಕಾಗಿ, ಜೀವಿತರ ಲೋಕದಲ್ಲಿ ನಮ್ಮನ್ನಿಟ್ಟು ನಾವು ನಿನ್ನ ಮಕ್ಕಳಾಗಿ ಬಾಳಲಿಕ್ಕಾಗುವಂಥ ಒಂದು ಕೃಪೆಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಈ ಬಿಗ್ಜೆ ಮಾಧ್ಯಮಕ್ಕಾಗಿಯೂ ನಿನ್ನ ನಾಮಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೇವೆ. ಬಿತ್ತಲ್ಪಡುವಂಥ, ಪ್ರಸಾರವಾಗುವಂಥ ಈ ಸಂದೇಶ ಬೇರೆಲ್ಲ ಸಂದೇಶಗಳ ಮುಖಾಂತರ ದೇವಾ, ಜನರು ನಿನಗಾಗಿ ಜೀವಿಸುವಂತೆ, ಸತ್ಯವನ್ನು ಅರಿತಂಥ ರಕ್ಷಣೆಯ ಹಾದಿಯಲ್ಲಿ ತಮ್ಮ ಜೀವಿತವನ್ನು ಸಮರ್ಪಿಸಿ ಮುಂದೆ ಸಾಗುವಂತೆ ನೀನು ಸಹಾಯ ಮಾಡು. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾವು ವಂದಿಸ್ತೇನೆ. ದೇವರ ನಮಗೆ ಸ್ತೋತ್ರ. ಕೀರ್ತನೆ 119, 105ನೇ ವಚನ ಹೇಳ್ತದೆ, ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪ, ಅದು ದಾರಿಗೆ ಬೆಳಕಾಗಿದೆ ಎಂಬುದಾಗಿ. ದೀಪ ಮತ್ತು ಬೆಳಕೆಂಬುದಾಗಿ ಹೇಳುವಾಗ ನಮಗೆ ಬಹಳ ಅರ್ಥ ಆಗ್ತದೆ. ದೀಪ ಇಲ್ಲದಿದ್ದರೆ ಬೆಳಕಿಲ್ಲ, ಬೆಳಕು ಇಲ್ಲದಿದ್ದರೆ ನಾವು ಕತ್ತಲಲ್ಲಿ ವಾಸಿಸಬೇಕಾಗ್ತದೆ. ಈಗ ನಾನಾ ವಿಧಗಳಲ್ಲಿ ವಿದ್ಯುತ್ತು ನಮಗೆ ಗೊತ್ತಿದೆ, ಆ ಎಲೆಕ್ಟ್ರಿಸಿಟಿ ಪವರ್ ಎಷ್ಟು ಕಾರ್ಯ ಮಾಡ್ತಾ ಇದೆ. ಒಂದು ಸಾರಿ ಪವರ್ ಕಟ್ ಆದಾಗ, ವಿದ್ಯುತ್ ನಿಂತು ಹೋದಾಗ ನಾವೆಷ್ಟು ಪರದಾಡ್ತೇವೆ. ಈಗ ಅದಕ್ಕೆ ತಕ್ಕ ಬೇಕಾದ ಟೆಕ್ನಾಲಜಿಗಳು ಎಲ್ಲ ಬಂದಿದೆ. ಯಾಕೆ? ನಾವು ಕತ್ತಲೆಯಲ್ಲಿ ಇರಬಾರ್ದೆಂಬುದಾಗಿ, ನಮ್ಮ ಅನುಕೂಲಕ್ಕೆ ತಕ್ಕದಾದ ರೀತಿಯಲ್ಲಿ ನಾವು ಆದಷ್ಟು ಬೆಳಕಿನಲ್ಲೇ ಇರುವುದಕ್ಕೆ ನಾವು ಇಚ್ಛಿಸುವವರಾಗಿದ್ದೇವೆ. ಯಾಕಂತೇಳಿದರೆ ನಮ್ಮ ಮನಸ್ಸು ಆ ಬೆಳಕಿಗೆ ಒಗ್ಗಿ ಹೋಗಿದೆ, ಒಪ್ಪಿಕೊಂಡಿದೆ. ಇಲ್ಲಪ್ಪ, ಕತ್ತಲಲ್ಲಿ ಇನ್ನೂ ಇರಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. ಆದರೆ ಒಂದು ಸಮಯದಲ್ಲಿ ಕತ್ತಲಲ್ಲಿ ಜೀವಿಸಿದ್ದ ದಿನಗಳು ಬಹಳ ವರ್ಷಗಳ ಹಿಂದಿನಿಂದ ಅನುಭವದಲ್ಲಿ ಇದ್ದವರು ಇದ್ದಾರೆ. ಅಥವಾ ಒಂದು ವೇಳೆ ಇನ್ನೂ ಬಹಳ ಕಷ್ಟ, ಬಡತನದ ರೇಖೆಗಿಂತ ಕೆಳಗಿರುವ ಜನರು, ವಿದ್ಯುತ್ ಸಂಪರ್ಕ ಇಲ್ಲದೆ, ಅವರಿಗೆ ಅದಕ್ಕೆ ತಕ್ಕದಾದ ಅವಕಾಶ ಇಲ್ಲದೆ, ಅವರು ಕತ್ತಲೆಯಲ್ಲಿ ಅದೇ ಬೆಳಕೆಂಬುದಾಗಿ ತಿಳ್ಕೊಂಡು ಜೀವಿಸುವ ದಿನಗಳು ಈಗಲೂ ಇದೆ ಪ್ರಿಯರೇ. ಆದರೆ ನಮಗೆ ಬೆಳಕಿನ ಪರಿಚಯ ಆಗಿದೆ. ಬೆಳಕಿಲ್ಲದಿದ್ದರೆ ನಾವು ಬಹಳ ತಡವರಿಸ್ತೇವೆ, ಕಷ್ಟಪಡ್ತೇವೆ. ಎಷ್ಟೊತ್ತಿಗೆ ಕರೆಂಟ್ ಬರ್ತದೆ, ಯಾಕೆ ಪವರ್ ಕಟ್ ಮಾಡಿದ್ರು, ಅನೇಕ ಪ್ರಶ್ನೆಗಳು ಉಂಟು. ಅಥವಾ ಈ ದಿನಗಳಲ್ಲಿ ಇನ್ವರ್ಟರ್ ಎಂಬುದಾಗಿ. ಹಾಗಾದರೂ ನಾವು ಕತ್ತಲಲ್ಲಿ ಇರಬಾರ್ದು, ಬೆಳಕೇ ನಮಗೆ ಬೇಕೆಂಬುದಾಗಿ ನಾವು ಅದನ್ನು ಅಭ್ಯಾಸಿಸಿದ್ದೇವೆ, ಅದನ್ನು ಅನುಭವಕ್ಕೂ ತರುವವರಾಗಿದ್ದೇವೆ. ಹಾಗೆಯೇ ದೇವರ ವಾಕ್ಯ ಹೇಳ್ತದೆ, 119ನೇ ಕೀರ್ತನೆ 105ರಲ್ಲಿ ಕೀರ್ತನ ಗ್ರಂಥಕರ್ತನು ಹೇಳ್ತಿದ್ದಾನೆ, ಅಥವಾ ದಾವೀದನ ಅನೇಕ ಮಾತುಗಳಲ್ಲಾಗಲಿ, ಕೊರಾಹಿಯರಾಗಲಿ, ಆಸಾಫ್ಯರಾಗಲಿ ಕೀರ್ತನೆಗಳನ್ನು ಬರೆದಂಥ ಗ್ರಂಥಕರ್ತರುಗಳು ಬೆಳಕಿನ ವಿಷಯಗಳಲ್ಲಿ ಅನೇಕ ಸಂಗತಿಗಳನ್ನು ಅವರು ಮಾತನಾಡಿದ್ದಾರೆ. ಇವತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ದೇವರ ವಾಕ್ಯ ಹೇಳ್ತದೆ, ಆತನು ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದನೆಂಬುದಾಗಿ. ಯಾಕೆ? ಕತ್ತಲೆ ಎಂಬ ಈ ಲೋಕದ ಅಂಧಕಾರವೆಂಬ ಪಾಪ, ನಮ್ಮ ಮಲಿನತ್ವ, ನಮ್ಮ ಕೆಟ್ಟತನ, ನಮ್ಮ ದುಸ್ವಭಾವ, ನಮ್ಮ ಸ್ವಬುದ್ಧಿ, ನಮ್ಮಲ್ಲಿರುವ ಚಟಗಳು, ಅಥವಾ ಬಿಟ್ಟುಕೊಡಲಾರದಂಥ ದೇವ ನೀತಿಗೆ ವಿರುದ್ಧವಾದಂಥ ಯಾವುದೇ ಸ್ವಾಭಾವಿಕವಾದ ನಮ್ಮ ಇಚ್ಛೆಗಳು, ಈ ಕತ್ತಲಿಂದ ನಾವು ಹೊರಗೆ ಬರಬೇಕು. ಯೇಸು ಕ್ರಿಸ್ತನು ಬೆಳಕಾಗಿ ಲೋಕಕ್ಕೆ ಬಂದಿದ್ದಾನೆ. ಆ ಬೆಳಕಿನಲ್ಲಿ ನಾವು ಜೀವಿಸುವರಾಗ ಬೇಕೆಂಬುದಾಗಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ ಬೆಳಕಾಗಿ. ನಮಗೆ ವಾಕ್ಯ ಗೊತ್ತಿದೆ. ಯೋಹನ ಪತ್ರಿಕೆಗಳಲ್ಲಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಬೆಳಕಾಗಿದ್ದಾನೆಂಬುದಾಗಿ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ದೇವರನ್ನು ಎಂದು ಯಾರು ನೋಡಿಲ್ಲ ಎಂಬುದಾಗಿ ಹಳೆ ಒಡಂಬಡಿಕೆ ಕಾಲಗಳಲ್ಲಿ ನಾವು ಅದನ್ನು ನೋಡ್ತೇವೆ. ಅದಕ್ಕಾಗಿ ಯೇಸು ಕ್ರಿಸ್ತನೆಂಬ ತನ್ನ ಪ್ರಿಯ ಕುಮಾರನನ್ನು, ವಾಕ್ಯವಾಗಿದ್ದಾತನನ್ನು ಬೆಳಕಾಗಿಯೂ ಜೀವವುಳ್ಳ ಆತನಾಗಿಯೂ, ಆ ಬೆಳಕವರಿಗೆ ಜೀವವಾಗಿತ್ತೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಬೆಳಕನ್ನು ಈ ಲೋಕದ ಕತ್ತಲೆ ಮುಸುಕಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ.
ಯಾಕೆಂಬುದಾಗಿ ಹೇಳಿದರೆ, ತಂದೆಯಾದ ದೇವರು, ಆತನು ಆ ಬೆಳಕು, ಅಗಮ್ಯವಾದ ಬೆಳಕು, ಅದನ್ನು ಯಾರಿಂದಲೂ ನೋಡುವುದಕ್ಕೆ ಆಗದಂಥ ಒಂದು ಅಂಥ ಮಹಿಮೆ ಪ್ರಭಾವಯುಕ್ತವಾದಂಥ ಆ ಬೆಳಕು, ಇದರ ಈ ಲೋಕದಲ್ಲಿ ಇರುವಂಥ ನಾವುಗಳು ಅರ್ಥ ಮಾಡಿಕೊಳ್ಬೇಕು, ಗ್ರಹಿಸಿಕೊಳ್ಬೇಕು ಎಂಬುದಾಗಿ ತನ್ನೊಂದಿಗಿದ್ದಂಥ, ಸೃಷ್ಟಿಯ ಕಾಲದಲ್ಲಿ ಆತನ ಜೊತೆ ಕೂಡಿದ್ದಂಥ, ಮಾತಾಗಿದ್ದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಬೆಳಕನ್ನು ಜನರು ಅರ್ಥ ಮಾಡಿಕೊಳ್ಳಿ. ಅಂದರೆ ನೀತಿ ಅಂದರೆ ಏನು, ಸ್ವನೀತಿ ಅಲ್ಲ, ಸುನೀತಿ ಅಂದರೆ ಏನು, ಸತ್ಯ ಅಂದರೆ ಏನು, ಕ್ರಿಸ್ತಿಯ ಜೀವಿತ ಅಂದರೆ ಏನು, ಪಾಪ ಎಂದರೆ ಏನು, ಪಾಪರಹಿತ ಜೀವಿತ ಅಂದರೆ ಏನು, ಅಂಧಕಾರ ನಿನ್ನನ್ನು ಎತ್ತ ಕಡೆಗೆ ನಡೆಸ್ತದೆ, ಅದರಿಂದ ಹೊರಗೆ ಬಂದ ಮೇಲೆ ನಾವೇನಾಗ್ತೇವೆ, ಬೆಳಕಿನ ರಾಜ್ಯದವರಾಗ್ತೇವೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು ಪ್ರಿಯರೇ. ಅದರಿಂದ ಕತ್ತಲೆ ಎಂಬ ಪಾಪ, ನಿತ್ಯ ನರಕದೆಡೆಗೆ ನಾವು ಹೋಗತಕ್ಕಂಥ ಹಾದಿಯಿಂದ ನನ್ನನ್ನು ಜೀವಿತವು ಪಾಪರಹಿತವಾದ ಬೆಳಕಿನ ಆ ಜೀವಿತವಾಗಬೇಕೆಂಬುದಾಗಿ, ನಿತ್ಯವಾದ ರಾಜ್ಯದಲ್ಲಿ, ದೇವರಾಜ್ಯದಲ್ಲಿ, ಪರಲೋಕದಲ್ಲಿ, ಸ್ವರ್ಗದಲ್ಲಿ, ನಿತ್ಯ ವಿಶ್ರಾಂತಿಯಲ್ಲಿ ನಾವುಗಳು ಕಾಣಬೇಕೆಂಬುದಾಗಿ ಯೇಸು ಕ್ರಿಸ್ತನು ಬೆಳಕಾಗಿ ಲೋಕಕ್ಕೆ ಬಂದನು. ನಾವು ದೇವರ ವಾಕ್ಯವನ್ನು ನೋಡುವ 1 ಥೆಸಲೋನಿಕದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನಾನು ಓದ್ತೇನೆ. ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲಿ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು. ನಾವು ಶ್ರಮ ದಿನಗಳನ್ನೆಲ್ಲ ಆಚರಿಸ್ತೇವೆ, ಪುನರುತ್ಥಾನ ಹಬ್ಬವನ್ನೆಲ್ಲ ಆಚರಿಸ್ತೇವೆ. ನಾನು ಅನೇಕ ಬಾರಿ ಹೇಳಿದ್ದುಂಟು, ಅದನ್ನು ಈಗಲೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ತಿಯ ಜೀವಿತ ಅಥವಾ ಕ್ರೈಸ್ತತ್ವ ಇದು ಬರೇ ಒಂದು ಆಚರಣೆಯಾಗಿರುವುದಕ್ಕೋಸ್ಕರವಾಗಿ ಅಲ್ಲ, ಅನುಸರಣೆಯುಳ್ಳವರಾಗಿ ನಾವು ಜೀವಿಸಬೇಕೆಂಬುದಾಗಿ. ಅದನ್ನೇ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಾವು ನಿದ್ರೆಯಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲಿ ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ನಾವುಗಳು ಬೆಳಕಾಗಿರುವ ಆತನ ಜೊತೆಯಲ್ಲಿ ಜೀವಿಸಬೇಕೆಂಬುದಾಗಿ ಆತನು ನನಗಾಗಿ ನಿನಗಾಗಿ ಆ ತ್ಯಾಗಪೂರಿತವಾದ ಆ ಯಜ್ಞವಾಗಿ ಸಮರ್ಪಿಸಲ್ಪಟ್ಟು ಆತನು ಸತ್ತನೆಂಬುದಾಗಿ. ಇದಕ್ಕೆ ಒಂದೇ ಕಾರಣ, 9ನೇ ವಚನದಲ್ಲಿ ನಾವು ನೋಡಿದೆವು, ನಾವುಗಳು ದೇವರ ಕೋಪಕ್ಕೆ ಒಳಗಾಗಬಾರದೆಂಬುದಾಗಿ, ನಿತ್ಯ ನರಕದ ಸೈತಾನನ ರಾಜ್ಯಕ್ಕೆ ನಾವು ತುತ್ತಾಗಬಾರದೆಂಬುದಾಗಿ. ಅದರಿಂದ ನನ್ನನ್ನು ನಿಮ್ಮನ್ನು ಬಿಡಿಸುವುದಕ್ಕಾಗಿ ತನ್ನ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟನು. ಇದೇ ಸುವಾರ್ತೆ ಪ್ರಿಯರೇ. ಸುವಾರ್ತೆ ಎಂಬುದಾಗಿ ಹೇಳುವಾಗ, ಆತ್ಮಿಕ ಜೀವಿತವೆಂಬುದಾಗಿ ಹೇಳುವಾಗ ಅದು ಏನೋ ಒಂದು ಅಲ್ಲ, ಅಥವಾ ಅದು ಯಾವುದೋ ಒಂದು ಪದ್ಧತಿ ಎಂಬುದಾಗಿ ಅಲ್ಲ. ಪ್ರತಿಯೊಬ್ಬರಿಗೂ ಇರುವಂಥದ್ದು ಒಂದೇ ಸತ್ಯ, ವೇದ. ಯಾಕೆಂಬುದಾಗಿ ಹೇಳಿದರೆ, ಆ ಸತ್ಯವೇದ ಏನು ಹೇಳುತ್ತದೋ ಅದನ್ನು ನೀವುಗಳು ಅನುಸರಿಸಬೇಕೆಂಬುದಾಗಿ. ಇಲ್ಲವಾದರೆ ದೇವರ ಕೋಪಕ್ಕೆ ನಾವು ತುತ್ತಾಗುವುದು ಅದು ಬಹಳ ಸತ್ಯ. ಲೋಕದ ಸ್ಥಿತಿಗತಿಗಳು, ಸ್ಥಾನಮಾನಗಳು, ಐಶ್ವರ್ಯಗಳು ಅಥವಾ ನಮ್ಮ ಯಾವುದೇ ಸಾಂಪ್ರದಾಯಿಕವಾದಂಥ ನಮ್ಮ ಪದ್ಧತಿಗಳು, ಇದರಿಂದ ನೀವು ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯವಿಲ್ಲ. ನನ್ನ ಕಳೆದ ಸಂದೇಶದಲ್ಲಿ ನಾನು ಹೇಳಿದ್ದೆ, ಸೌಲನು ಪೌಲನಾದನೆಂಬುದಾಗಿ. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಆತನ ಹೇಳುವಂಥ ಆ ಫಿಲಿಪಿ 3ನೇ ಅಧ್ಯಾಯದಲ್ಲಿ ಆತನು ಹೇಳುವಂಥ ಕೆಲವು ಮಾತುಗಳು ಇಲ್ಲಿದೆ ಹೀಗೆ: ನಾನು ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮೀನನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಆದರೆ ಈಗ ಅವನು ಹೇಳ್ತಿದ್ದಾನೆ, ಇದೆಲ್ಲ ನಾನು ಆಗಿದ್ದೆ, ಒಬ್ಬ ಸಾಂಪ್ರದಾಯಸ್ಥನಾಗಿದ್ದೆ. ನನ್ನ ಜೀವಿತವು
ಅಲ್ಲಿ ಎಲ್ಲೂ ಬೇರೆ ಯಾವುದೇ ಪಾಪದ ಕೃತ್ಯಗಳ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿಲ್ಲ. ಅಥವಾ ನಾನು ಕುಡುಕನಾಗಿದ್ದೆ, ನಾನು ವ್ಯಭಿಚಾರಿಯಾಗಿದ್ದೆ, ಅಥವಾ ನಾನು ಅಂಥವನಾಗಿದ್ದೆ, ಇಂಥವನಾಗಿದ್ದೆ, ನಾನು ಯಾವುದೋ ಆತನ ಅಲ್ಲಿ ಹೇಳಲ್ಪಟ್ಟಿಲ್ಲ. ಧರ್ಮಶಾಸ್ತ್ರವು ಅದು ಏನು ಹೇಳಿತ್ತೋ ಆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂಥ ಪ್ರತಿಯೊಂದು ಸಂಗತಿಗೆ ತಕ್ಕದಾಗಿ ಯಹೂದ ಮತಾವಲಂಬಿಯಾಗಿ ನಾನು ಜೀವಿಸುತ್ತಿದ್ದೆ. ಬೆಳಕಾಗಿ ಬಂದಂಥ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಂಥವರನ್ನು ಅಂಧಕಾರದಿಂದ ನೀವು ಬಿಡುಗಡೆ ಹೊಂದಬೇಕು, ಪಾಪದಿಂದ ಬಿಡುಗಡೆ ಹೊಂದಬೇಕು, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕೆಂಬುದಾಗಿ ಶುಭ ಸಮಾಚಾರವನ್ನು, ಸುವಾರ್ತೆಯನ್ನು ಸಾರುತ್ತಿದ್ದವರನ್ನು ಅವನು ಹೇಸುತ್ತಿದ್ದನು, ಅವನವರನ್ನು ವಿರೋಧಿಸುತ್ತಿದ್ದನು. ಸ್ಟೆಫನನನ್ನು ಕಲ್ಲು ಹೊಡೆದು ಕೊಲ್ಲುವಂಥ ಸಂದರ್ಭಗಳಲ್ಲಿ ಅದನ್ನು ಸಮ್ಮತಿಸಿದವನಾಗಿದ್ದನು. ಸ್ಟೆಫನನ್ ಏನು ಮಾಡಿದ? ಕೊಲೆಗಡುಕನಾಗಿದ್ನ? ಇಲ್ಲ. ಆತನು ಯೇಸು ಕ್ರಿಸ್ತನ ವಿಚಾರವಾಗಿ ಆತನ ಈ ಲೋಕಕ್ಕೆ ಬಂದ ಉದ್ದೇಶವೇನೆಂಬುದಾಗಿ ನಶಿಸಿ ಹೋಗುವಂಥ ಆತ್ಮಗಳು ರಕ್ಷಿಸಲ್ಪಡಬೇಕು, ಆ ಸಂಪ್ರದಾಯದ ಮಧ್ಯದಲ್ಲೇ ಕ್ರಿಸ್ತನನ್ನು ಹುಡುಕುವವರಾಗಬೇಕು, ಕ್ರಿಸ್ತನನ್ನು ಜೀವಿತದಲ್ಲಿ ತಮ್ಮ ಬದುಕಿನಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯನ್ನಾಗಿ ಅಥವಾ ರಕ್ಷಕನನ್ನಾಗಿ ಅಥವಾ ಒಡೆಯನನ್ನಾಗಿ ನಾಯಕನನ್ನಾಗಿ ಮಾಡಿಕೊಂಡು ಪಾಪರಹಿತ ಜೀವಿತವನ್ನು ಮಾಡುತ್ತಾ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕು ಎಂಬುದಾಗಿ ಸುವಾರ್ತೆಯನ್ನು ಸಾರಿ ಜನರನ್ನು ದೇವರ ಕಡೆಗೆ ನಡೆಸುತ್ತಿದ್ದಂಥ ಆ ಸ್ಟೆಫನನನ್ನು ಕಲ್ಲೊಡೆದು ಕೊಂದರೆಂಬುದಾಗಿ ನಾವು ನೋಡ್ತೇವೆ. ವಿರೋಧ. ಈಗ ಪೌಲನು ಹೇಳ್ತಿದ್ದಾನೆ, ನಾನು ಅದನ್ನೆಲ್ಲ ಮಾಡಿದವನು ಹೌದು, ಆದರೆ ಯಾವಾಗ ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವವನಾದೆನೋ, ಸುವಾರ್ತೆಗೆ ಒಳಗಾಗುವುದಕ್ಕಾಗಿ ನನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟೆನೋ, ಆಗ ನನಗೆ ಗೊತ್ತಾಯಿತು. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಅದನ್ನು ಓದುತ್ತಾ ಬರುವಾಗ 9ನೇ ವಚನದಲ್ಲಿ ಆತನು ಹೇಳ್ತಿದ್ದಾನೆ, ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತಹ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ಈ ಸುವಾರ್ತೆಯನ್ನು ಸಾರುತ್ತಿದ್ದವರಿಗೆ ನಾವು ವಿರುದ್ಧವಾಗಿ ನಿಂತಿದ್ದನು, ಆದರೆ ಧರ್ಮಶಾಸ್ತ್ರವನ್ನು ಅರಿತಿದ್ದನು. ನಾವಾಗಲೇ ಓದಿದೆವು, ಅವನು ಹೇಳ್ತಿದ್ದ, ನಾನು ಬೆನ್ಯಾಮೀನ ಕುಲದವನು, ಇಸ್ರೇಲ್ ವಂಶದವನು, ಇಬ್ರಿಯನು, ನ್ಯಾಮನಿಷ್ಠೆಗಳ ವಿಚಾರದ ನೋಡುವ ಫರಿಸಾಯನು, ಎಲ್ಲ ಅವನೊಂದು ಆ ಟ್ರೆಡಿಷನಲ್ಲಿ ಅಥವಾ ಸಾಂಪ್ರದಾಯಿಕವಾದಂಥ ಸಂಗತಿಗಳನ್ನು ಆತನು ಗಟ್ಟಿಯಾಗಿ ಹಿಡಿದುಕೊಂಡು ನಿಂತಹ ಒಬ್ಬ ವ್ಯಕ್ತಿಯಾಗಿದ್ದನು. ಆದರೆ ಅದರಲ್ಲಿ ಅಧರ್ಮ ಮಾಡಿದ ಕುರಿತಾಗಿ ಏನು ಮಾತನಾಡಿ ಇಲ್ಲ. ಅಂದರೆ ಬಹಳ ಪ್ರಮುಖ ಸಂಗತಿ, ಸುವಾರ್ತೆಗೆ ಒಳಗಾಗಲಿಲ್ಲ. ಬೆಳಕಾಗಿ ಬಂದಂಥ ಕರ್ತನಾದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳಲಿಲ್ಲ, ಅಥವಾ ಆ ಸುವಾರ್ತೆಗೆ ಅವನು ತನ್ನನ್ನು ಒಪ್ಪಿಸಿಕೊಡಲಿಲ್ಲ. ಅವನು 5ನೇ ವಚನದಲ್ಲಿ ಹೇಳಲ್ಪಟ್ಟ ಸಂಗತಿಗಳೇ ಅವನಿಗೆ ದೊಡ್ಡ ಪಾಪವೆಂಬುದಾಗಿ ಕಾಣಿಸಲ್ಪಡುತ್ತಿತ್ತು. ಆದರೆ ಪಾಪದಲ್ಲೇ ಇರತಕ್ಕಂಥ ಮನುಷ್ಯ ಮಾತ್ರದವರದ ನಮ್ಮ ಒಬ್ಬೊಬ್ಬರ ಜೀವಿತ ಅದು ಪಾಪದಿಂದ ಹೊರಗೆ ಬರಬೇಕಾದರೆ, ನಾವು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಓದಿದಂತಹ ಆ ದೇವರ ಕೋಪಕ್ಕೆ ನಾವು ಗುರಿಯಾಗದಂತೆ ಜೀವಿಸಬೇಕಾದ್ರೆ ನನಗೂ ನಿನಗೂ ಕ್ರಿಸ್ತನು ಬಹಳ ಅಗತ್ಯವಾಗಿ ಬೇಕಾಗಿದೆ. ಅದಕ್ಕಾಗಿ ಆತನು ಸತ್ತನು, ಅದಕ್ಕಾಗಿ ಆತನು ತ್ಯಾಗಪೂರಿತನಾಗಿ ಬಲಿಯಾದನು, ಶ್ರಮೆಯನ್ನು ತಾಳಿದನು, ಅನುಭವಿಸಿದನು. ನಾವು ಸುಮ್ಮನೆ ಒಂದು ನಂಬುವುದಕ್ಕೋಸ್ಕರವಾಗಿ ಅಲ್ಲ. ಅದಕ್ಕೆ ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ಓದಿದೆವು, ನಾವು ಎಚ್ಚರಿಕೆಯಾಗಿದ್ದರು, ನಾವು ನಿದ್ರೆಯಲ್ಲಿದ್ದರು, ಅಂದರೆ ನಮ್ಮ ಒಂದೊಂದು ಕ್ಷಣದಲ್ಲೂ, ನಮ್ಮ ಜೀವಿತದ ಒಂದೊಂದು ಹೆಜ್ಜೆಯಲ್ಲೂ ಕ್ರಿಸ್ತನಲ್ಲಿದ್ದು ಆತನನ್ನು ಧರಿಸಿಕೊಂಡವರಾಗಿ ಆತನವರಾಗಿ ನಾವು ಜೀವಿಸಬೇಕೆಂಬುದಾಗಿಯೇ ನಮ್ಮ ದೇವರ ಉದ್ದೇಶ. 2 ಕೊರಿಂಥದವರ ಬರೆದ ಪತ್ರಿಕೆ 5ನೇ ಅಧ್ಯಾಯದ 15ನೇ ವಚನ ಹೀಗೆ ಹೇಳ್ತದೆ,
ಇಲ್ಲಿ ನಾವು ಆತನು ಯಾತಕ್ಕೋಸ್ಕರ ಸತ್ತನೆಂಬುದಾಗಿ ನಾವು ನೋಡಿದೆವು. 2 ಕೊರಿಂಥ 5ನೇ ಅಧ್ಯಾಯದ 15ನೇ ವಚನ ಹೀಗೆ ಹೇಳ್ತದೆ, ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ನೋಡಿ, ಅಲ್ಲಿ ಹೀಗೆ ಹೇಳ್ತಾರೆ, ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ. ಆತನು ಸತ್ತದ್ದೂ ಹೌದು, ಆತನು ಎದ್ದು ಬಂದದ್ದು ಹೌದು. ಆದರೆ ವಾಕ್ಯದ ಸುವಾರ್ತೆಯ ಸತ್ಯವೇದದ ಮುಖ್ಯ ತಾತ್ಪರ್ಯ ಏನಾಗಿದೆ? ಯಾತಕ್ಕಾಗಿ ಸಭೆಗಳ ಮಧ್ಯದಲ್ಲಿ ಅಥವಾ ಸಭೆಯಲ್ಲಿ ನಾವು ವಾಕ್ಯ ಕೇಳ್ತಾ ಇದ್ದೇವೆ? ಯಾತಕ್ಕಾಗಿ ಸತ್ಯವೇದವನ್ನು ನಾವು ಓದುತ್ತಿದ್ದೇವೆ? ಅದನ್ನು ಪರಿಪಾಠಕ್ಕಾಗಿ ಅಲ್ಲ. ನಮ್ಮ ಜೀವಿತದಲ್ಲಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಆ ಮಾತುಗಳು ಅದು ನಮ್ಮ ಜೀವಿತಕ್ಕೆ ಅನುಕೂಲ ಆಗಬೇಕೆಂಬುದಾಗಿ, ನಾವು ಕ್ರಿಸ್ತನೊಂದಿಗೆ ಜೀವಿಸಬೇಕೆಂಬುದಾಗಿ, ಸುವಾರ್ತೆಗೆ ಒಳಗಾಗಬೇಕೆಂಬುದಾಗಿ. ಅದಕ್ಕಾಗಿ ನಾನಿನ್ನು ಏನು ಮಾಡಬೇಕಾಗಿಲ್ಲ, ಏನು ತೆರೆಯಬೇಕಾಗಿಲ್ಲ. ಆತನು ಜನಿಸಿದ್ಯಾತಕ್ಕೆ, ಆತನು ಸೇವೆ ಮಾಡಿದ್ಯಾತಕ್ಕೆ, ಆತನು ಶ್ರಮೆಯನ್ನು ತಾಳಿದ್ಯಾತಕ್ಕೆ, ಸತ್ತದು ಯಾತಕ್ಕೆ, ಎದ್ದು ಬಂದದ್ದು ಯಾತಕ್ಕೆ, ತಂದೆಯಾದ ದೇವರ ಚಿತ್ತ ಏನಾಗಿದೆ, ತಿರುಗಿ ಆತನು ಬರಲಿಕ್ಕಿರುವುದು ಯಾತಕ್ಕೆ ಎಂಬುದಾಗಿ ನಾವು ಪರಿಗಣಿಸಿದಾಗ, ನಾವು ದೇವರ ವಾಕ್ಯದಲ್ಲಿ ಅದನ್ನು ಹುಡುಕಿದಾಗ ನನಗೂ ನಮಗೂ ಅದರ ಸತ್ಯ ಅರಿವಾಗ್ತದೆ. ದೇವರ ಉದ್ದೇಶ ಒಂದೇ, ನಮ್ಮಲ್ಲಿರುವ ಪಾಪಗಳನ್ನು ನಾವು ತ್ಯಜಿಸುವವರಾಗಬೇಕು. ಲೌಕಿಕವಾದಂಥ ಲೋಕದ ಜೀವಿತದಿಂದ ನಾವು ಹೊರಗೆ ಬರಬೇಕೆಂಬುದಾಗಿ, ಸತ್ಯವೇದವನ್ನು ಓದುವಂಥ ನಮ್ಮ ಜೀವಿತದಲ್ಲಿ ಆ ಸತ್ಯದಲ್ಲಿ ನೆಲೆಯುಳ್ಳವರಾಗಬೇಕೆಂಬುದಾಗಿ. ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯದ 31ನೇ ವಚನ ಹೀಗೆ ಹೇಳ್ತದೆ, ದೇವರು ಆತನನ್ನೇ ಇಸ್ರೇಲ್ ಜನರಿಗೆ ಮಾನಸಾಂತರವನ್ನೂ ಪಾಪ ಪರಿಹಾರವನ್ನೂ ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನೆಂಬುದಾಗಿ. ಯಾತಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಒಯ್ಯಲ್ಪಟ್ಟನು? ಇವತ್ತು ತಂದೆಯ ಬಲಪಾರ್ಶ್ವದಲ್ಲಿ ಸಿಂಹಾಸನರೂಢನಾಗಿದ್ದಾನೆ. ಸುವಾರ್ತೆಗೆ ಆತನು ಮೂಲನಾಗಿದ್ದಾನೆ. ನಾವು ಯೇಸುವೆ ಎಂಬುದಾಗಿ ಕರೀತೇವೆ, ಸ್ವಾಮಿ ಎಂಬುದಾಗಿ ಹೇಳ್ತೇವೆ, ದೇವನೇ ಎಂಬುದಾಗಿ ಹೇಳ್ತೇವೆ. ಅದಕ್ಕೆ ಸ್ವಾಮಿ ಹೇಳ್ತಿದ್ದೇನೆ, ಸ್ವಾಮಿ ಸ್ವಾಮಿ ಹೇಳ್ತೀರಿ ತಾನೆ, ನನ್ನ ವಾಕ್ಯಗಳನ್ನು ಯಾಕೆ ಕೈಕೊಂಡು ನಡೀತಾ ಇಲ್ಲ? ನಮಗೆ ಕೊಡಲ್ಪಟ್ಟ ಜವಾಬ್ದಾರಿ ಬೇರೆ ಏನಿಲ್ಲ, ವಾಕ್ಯಗಳನ್ನು ಕೈಕೊಂಡು ನಡೆಯುವಂಥದ್ದು ಅಷ್ಟೇ. ಬಹಳ ಸರಳವಾಗಿಯೂ ಬಹಳ ಸುಲಭವಾಗಿಯೂ ಇರುವಂಥ ಕಾರ್ಯವಾಗಿದೆ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ನಾನು ನೀನು ಮಾನಸಾಂತರ ಹೊಂದಬೇಕೆಂಬುದಾಗಿ. ಇವತ್ತು ನನ್ನಲ್ಲಿ ಒಂದು ಪಾಪ ಇದೆ, ಒಂದು ಚಟ ಇದೆ, ಒಂದು ಚಾಳಿ ಇದೆ, ದುಸ್ವಭಾವ ಇದೆ, ಸ್ವಬುದ್ಧಿಯ ಪ್ರಕಾರ ನನ್ನ ಸ್ವಚಿತ್ತ ಪ್ರಕಾರ ನಾನು ಜೀವಿಸ್ತಿದ್ದೇನೆ, ಅಥವಾ ಒಂದು ವೇಳೆ ಅದ್ಯಾವುದಿಲ್ಲ ಸ್ವನೀತಿಯಲ್ಲಿ ನಾನು ಜೀವಿಸ್ತಿದ್ದೇನೆ, ಅಥವಾ ಲೋಕದಲ್ಲಿ ನಾನು ಪಾಪದಲ್ಲೇ ಹುಟ್ಟಿದವನಾಗಿದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ ಪರಿಶುದ್ಧತ್ವದಲ್ಲಿ ಜನಿಸಿ ಬಂದದ್ದು. ಯಾಕಂತ ಹೇಳಿದರೆ ನಮ್ಮಲ್ಲಿರುವ ಅಪರಿಶುದ್ಧತೆಗೆ ಆತನು ಪರಿಶುದ್ಧನಾಗಿ ಜನಿಸಿರುವುದರಿಂದಲೇ ಆತನು ಬೆಲೆ ತೆರುವುದಕ್ಕೆ ಸಾಧ್ಯವಾಯಿತು. ಆತ ನಮಗೆ ರಕ್ಷಕನಾಗಿ ಕಂಡು ಬರುವುದಕ್ಕೆ ಸಾಧ್ಯವಾಯಿತು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ಲೂಕನ ಬರೆದ ಸುವಾರ್ತೆಯ ಅಲ್ಲಿ ಓದ್ತೇವೆ, ಮರಿಯಳನ್ನು ಧನ್ಯರೆಂಬುದಾಗಿ ಹೇಳಿದರೆಂಬುದಾಗಿ. ದೇವದೂತನು ಹೇಳುವಂಥ, ಗಬ್ರಿಯೇಲನು ಹೇಳುವಂಥ ಮಾತನ್ನು ಕೇಳುವಾಗ ನಿನಗೆ ಶುಭ ಉಂಟಾಗಲಿ ಎಂಬುದಾಗಿ ಹೇಳುವಾಗ ಆಕೆ ಅದನ್ನು ಒಪ್ಪಿಕೊಂಡ್ಳು. ಅದಕ್ಕಿಂತಲೂ ಬಹಳ ಪ್ರಾಮುಖ್ಯ, ಏನು ಶುಭದ ಸಮಾಚಾರ? ನೀನು ಗರ್ಭವತಿಯಾಗಿ ಕ್ರಿಸ್ತನಿಗೆ ಜನ್ಮವನ್ನು ನೀಡಲಿಕ್ಕಿದ್ದಿ, ಅಥವಾ ಒಬ್ಬ ಮಗನನ್ನು ಹೆರಲಿಕ್ಕಿದ್ದಿ. ದೇವರ ವಾಕ್ಯ ಹೇಳ್ತಿದ್ದ, ಅವಳು ತತ್ತರಗೊಂಡಳು, ನಾನು ಪುರುಷನನ್ನು ಅರಿಯದವಳಲ್ಲ, ಇದು ಹೇಗೆ ಸಾಧ್ಯ? ಇದೊಂದು ಅವಮಾನಕರವಾದಂಥ ವಿಚಾರವಲ್ಲವ?
ಯೋಸೆಫನಿಗಿದು ಅರ್ಥ ಆಯಿತು. ಆಗ ಯಾರಿಗೂ ತಿಳಿಯದಂತೆ ಅವಳನ್ನು ಬಿಟ್ಟು ಬಿಡಬೇಕೆಂಬುದಾಗಿದ್ದನು. ಆದರೆ ಮರಿಯಳನ್ನು ಸಂಧಿಸಿದಂಥ ದೇವರು ಅದೇ ರಾತ್ರಿ ಯೋಸೆಫನನ್ನು ಸಂಧಿಸಿ ಆಕೆಯನ್ನು ಬಿಟ್ಟು ಬಿಡಬೇಡ ಎಂಬುದಾಗಿ ಹೇಳ್ತಾನೆ. ದೇವರ ವಾಕ್ಯದಲ್ಲಿ ಮರಿಯಳು ಹೇಳ್ತಿದ್ದಾಳೆ, ಸ್ವಾಮಿ, ನಾನಿನ ದಾಸಿ, ನಿನ್ನ ಮಾತಿನಂತೆ ಅಥವಾ ನಿನ್ನ ಚಿತ್ತದಂತೆ ನನಗಾಗಲಿ ಎಂಬುದಾಗಿ. ಕಷ್ಟಕರವಾದ ಒಂದು ಸನ್ನಿವೇಶ, ಒಪ್ಪಿಕೊಳ್ಳಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ, ಬಿಟ್ಟು ಕೊಡುವುದಕ್ಕೂ ಆಗದಂಥ ಒಂದು ಸ್ಥಿತಿ. ಆದರೆ ಯಾವಾಗ ಪರಲೋಕದಿಂದ ಈ ವಾರ್ತೆ ಬಂತೋ, ಅದರ ಮುಂದೆ ಏನಿದ್ರೂ ಸರಿ, ಯಾರು ನನ್ನನ್ನು ವಿರೋಧಿಸಿದ್ರೂ ಸರಿ, ಯಾರು ನನ್ನನ್ನು ಎಷ್ಟು ಅವಮಾನ ಮಾಡಿದ್ರೂ ಸರಿ, ಯಾರಿಗೆ ನಾನು ಬೇಡವಾಗಿದ್ದರೂ ಸರಿ, ತನ್ನ ಕುಲದಿಂದ ನನ್ನನ್ನು ಹೊರಗೆ ಹಾಕಿದ್ರೂ ಸರಿ, ಪರಲೋಕದಿಂದ ಬಂದಂಥ ಮಾತಿಗೆ ನಾನು ಚಾಚು ತಪ್ಪದೆ ನಾನು ವಿಧೇಯಳಾಗುತ್ತೇನೆ. ಅವಳು ಹೇಳುವ ಮಾತು, ನಾನು ನಿನ್ನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಎಷ್ಟು ಸುಂದರವಾದ ಒಂದು ಮಾತು ಪ್ರಿಯರೇ. ಓದುವುದಕ್ಕೆ ಬಹಳ ಸರಳವಾದ ಮಾತು. ಕ್ರಿಸ್ಮಸ್ ಹಬ್ಬಗಳಲ್ಲಿ ನಾವಿದನ್ನೆಲ್ಲ ಅನೇಕ ಬಾರಿ ಧ್ಯಾನ ಮಾಡಿದ್ದೇವೆ. ಆ ದಿನಗಳಲ್ಲಿ ನನಗೂ ಅದು ಧ್ಯಾನವಾಗಿ ಇತ್ತು, ಮಾತಾಗಿ ಇತ್ತು. ಆದರೆ ಯಾವಾಗ ಸುವಾರ್ತೆಯ ಬೆಳಕಿನೆಡೆಗೆ, ಸತ್ಯ ಮಾತಿನ ವಾಕ್ಯದೆಡೆಗೆ ನಾನು ಸ್ವಲ್ಪ ಆಲೋಚನೆ ಮಾಡಿದ್ನೋ, ಕಿವಿಗೊಟ್ಟೆನೋ, ಆಗ ಅರ್ಥ ಆಯಿತು, ಇದು ಓದುವುದಕ್ಕಾಗಿ ಅಲ್ಲ, ಬರೀ ಧ್ಯಾನ ಮಾಡುವುದಕ್ಕಾಗಿ ಅಲ್ಲ, ಇದು ಬರೀ ಹೇಳುವುದಕ್ಕಾಗಿ ಅಲ್ಲ, ಇದು ವಿಧೇಯರಾಗಿ ಜೀವಿಸುವುದಕ್ಕೆ ಎಂಬುದಾಗಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನಗೂ ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಪ್ಪಿಕೊಳ್ಳತಕ್ಕಂಥ, ದೇವ ನಿನ್ನ ಚಿತ್ತ ಏನು, ಯಾತಕ್ಕಾಗಿ ಲೋಕರಕ್ಷಕನನ್ನು ನನಗಾಗಿ ನೀನು ಕಳುಹಿಸಿಕೊಟ್ಟೆ, ಆ ಚಿತ್ತಕ್ಕೆ ನಾನು ಒಳಗಾಗಬೇಕಪ್ಪ, ನಿನ್ನ ಮಾತಿನಂತೆ ನಾನು ಜೀವಿಸಬೇಕಪ್ಪ ಎಂಬುದಾಗಿ ಹೇಳುವಾಗ ನಾವು ಧನ್ಯತೆಯನ್ನು ಕಾಣುವವರಾಗಿದ್ದೇವೆ. ನಾವು ಓದಿದೆವು ಅಪೊಸ್ತಲ ಕೃತ್ಯ 5:31 ನಮಗೆ ಮಾನಸಾಂತರ ಮತ್ತು ಪಾಪ ಪರಿಹಾರ ಬಹಳ ಅಗತ್ಯವಾಗಿದೆ ಎಂಬುದಾಗಿ. ಪ್ರಿಯರೇ, ಮಾನಸಾಂತರ ಆಗದ ಹೊರತು, ನಾವು ಪಾಪದಿಂದ ಪರಿಹಾರ ಹೊಂದದ ಹೊರತು, ಯೇಸು ಕ್ರಿಸ್ತನ್ ನಮಗೆ ನಾವು ಯೇಸು ಕ್ರಿಸ್ತನೆಂಬುದಾಗಿ ಹೇಳಲ್ಪಡುವವರಾಗಿರುತ್ತೇವೇ ಹೊರತು, ನಮ್ಮ ಜೀವಿತದಲ್ಲಿ ಆತನು ರಕ್ಷಕನಾಗಿ, ನಾಯಕನಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಅಲ್ಲಿ ಹೇಳ್ತಾ ಉಂಟು, ತಂದೆಯಾದ ದೇವರು ಆತನನ್ನು ಉನ್ನತವಾದ ಸ್ಥಾನಕ್ಕೆ ಆತನ ಏರಿಸಿದನು. ಆತನ ಈ ಲೋಕದಲ್ಲಿ ಯಾತ್ರೆ ಮಾಡಿದಂಥ ತನ್ನ ದಿನಗಳಲ್ಲಿ ತಂದೆಯ ಚಿತ್ತವನ್ನು ಮಾತ್ರವೇ ನೆರವೇರಿಸಿದನು. ಅದಕ್ಕೆ ಆತನು ಹೇಳ್ತಿದ್ದನು, ತಂದೆಯು ನಾನು ಒಂದಾಗಿದ್ದೇವೆ, ಹಾಗೆ ಇವರು ಒಂದಾಗಿರಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆಂಬುದಾಗಿ ಯೋಹನನು ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಆತನು ವಿಜ್ಞಾಪನೆ ಮಾಡುವಾಗ ಆತನು ಹೇಳ್ತಿದ್ದಾನೆ, ನಿನ್ನ ಕುರಿತಾಗಿ. ಮತ್ತು ಸುವಾರ್ತೆ ನನಗಾಗಿ ನಿನಗಾಗಿ ಸಾರಲ್ಪಡ್ತಾ ಇದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ದೇವರು ನನ್ನನ್ನೊಬ್ಬ ಸುವಾರ್ತಿಕನನ್ನಾಗಿ ನಡೆಸುತ್ತಿದ್ದಾನೆ. 2012ನೇ ಇಸವಿಯಿಂದ ಇವತ್ತಿನ ತನಕವೂ ಸುವಾರ್ಥ ಸೇವೆಯಲ್ಲಿ ನಾನು, ನಮ್ಮ ಪತ್ನಿ ಇಬ್ಬರು ಸೇರಿ ದೇವರ ಸೇವೆ ಮಾಡ್ತಾ ಇದ್ದೇವೆ. ದೇವರು ನಮ್ಮನ್ನು ತನ್ನ ಚಿತ್ತದ ಪ್ರಕಾರ ಕರೆದು ನಡೆಸ್ತಾ ಇದ್ದಾನೆ. ಇದಕ್ಕಾಗಿ ನಾವು ವ್ಯಯ ಮಾಡಿದ್ದು ಏನೂ ಇಲ್ಲ, ಅರ್ಪಿಸಿದ್ದು ಏನೂ ಇಲ್ಲ, ನಾವು ವಿಧೇಯರಾದೆವಷ್ಟೇ. ಅದರಿಂದ ಇವತ್ತು ಅನೇಕ ಕಡೆಗಳಲ್ಲಿ ಅನೇಕರಿಗೆ ಸುವಾರ್ತೆಯನ್ನು ಸಾರುವಂಥ ಒಂದು ಸುವಾರ್ತಿಕ ಕೆಲಸವನ್ನು ನಮಗಾತನು ಕೊಟ್ಟಿದ್ದಾನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಮ್ಮ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಗೋರಿಗುಡ್ಡೆ ಹೆಬೆಕ್ ಮೆಮೋರಿಯಲ್ ಚರ್ಚಿನ ಮೆಂಬರ್ ನಾನಾಗಿದ್ದೇನೆ. ಇವತ್ತಿಗೂ ಆ ಮೆಂಬರ್ಶಿಪ್ಪಲ್ಲಿ ಜೀವಿಸ್ತಿದ್ದೇನೆ. ಆ ಸಭೆಯ ವಿಷಯದಲ್ಲೂ ನಾನು ಬಹಳ ಗೌರವವುಳ್ಳವನಾಗಿದ್ದೇನೆ. ಹೇಳುವುದಕ್ಕೆ ಸಂತೋಷ ಪಡ್ತೇನೆ. ಯಾಕಂದರೆ ಸತ್ಯವೇದದ ಸತ್ಯವನ್ನು ನಾನು ಆರಂಭದಲ್ಲಿ ಕಲಿತದ್ದೇ ಆ ಸಭೆಯಲ್ಲಿ. ಬಹಳ ಕಟ್ಟುನಿಟ್ಟಾದ ಒಂದು ಸಭೆಯಾಗಿ ನಾವು ಕಟ್ಟುನಿಟ್ಟಾಗಿ ಆ ಸಭೆಯಲ್ಲಿ ಬೆಳೆದು ಬಂದೆವು. ಅಂಥ ಅಸ್ಥಿವಾರವನ್ನು ನಮಗೆ ಆ ಸಭೆಯು ಹಾಕಿಕೊಟ್ಟಿತ್ತು. ಇವತ್ತು
ಇನ್ನೂ ಸ್ವಲ್ಪ ಆಳವಾಗಿ ಹೋದಾಗ ಆ ಸತ್ಯವೇದದಲ್ಲಿರುವ ಸತ್ಯದ ಒಳಗೆ ಏನಿದೆ ಎಂಬುದಾಗಿ ಕಂಡುಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡಿದ್ದ. ಅದನ್ನೇ ನಿಮ್ಮೊಂದಿಗೆ ನಾನು ಹಂಚುತ್ತಿದ್ದೇನೆ. ನಮ್ಮ ದೇವರು ಒಳ್ಳೆಯವನು ಪ್ರಿಯರೇ. ಆದರೆ ಮಾನಸಾಂತರ, ಪಾಪ ಪರಿಹಾರ ಹೊಂದಿ ದೇವಜನರಾಗುವುದಕ್ಕಾಗಿ, ದೇವರ ಮಕ್ಕಳಾಗುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುವಾಗ, ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ, ಆತ ನಮಗೋಸ್ಕರ ಜನಿಸಿದ್ದು, ಆತನು ಸೇವೆ ಮಾಡಿದ್ದು, ಆತನು ಶ್ರಮೆ ತಾಳಿದ್ದು, ಆತನು ಸತ್ತದ್ದು, ಆತನು ಉಜ್ಜೀವನಗೊಂಡದ್ದು ಅಥವಾ ಪುನರುತ್ಥಾನಗೊಂಡದ್ದು, ಅದು ನಮ್ಮ ಜೀವಿತದಲ್ಲಿ ಸಾರ್ಥಕವಾಗ್ತದೆ. ಆ ಸಾರ್ಥಕತೆಯೊಂದಿಗೆ ಆತನ ಎರಡನೇ ಬರೋಣದಲ್ಲಿ ನಾವು ಎತ್ತಲ್ಪಡುವವರಾಗಿದ್ದೇವೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧನಾದಂಥ ಒಳ್ಳೆಯ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ಸರ್ವವಲ್ಲಭನು, ಸರ್ವಾಧಿಕಾರವುಳ್ಳವನಾಗಿದ್ದಿ, ಕಟಾಕ್ಷಪೂರ್ಣನಾಗಿದ್ದಿ. ನಿನ್ನ ವಾಕ್ಯವನ್ನು ಓದಿ ಕೇಳುವುದಕ್ಕೆ ನಮಗೆ ಸಹಾಯ ಮಾಡಿದ್ದಿ. ಈ ಮಾಧ್ಯಮದ ಮೂಲಕವಾಗಿ ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಶುಭ ಉಂಟಾಗಲಿ. ಈ ವಾಕ್ಯದಲ್ಲಿರುವಂಥ ರಹಸ್ಯವಾದ ಕಾರ್ಯಗಳು ಅವರ ಜೀವಿತದಲ್ಲಿ ಅವರನ್ನು ನೂತನ ಜೀವಿತದಲ್ಲಿಗೆ ನಡೆಸಲ್ಪಡಲಿ. ಸರ್ವಾಧಿಕಾರ ನಿನ್ನದೇ. ಮಹಿಮೆಯನ್ನು ಘನತೆ ನಿನಗೊಬ್ಬನಿಗೆ ನಾವು ಸಮರ್ಪಿಸಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ತಂದೆಯೇ,